ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಏಕಾದಶೋऽಧ್ಯಾಯಃ. ವಿಶ್ವರೂಪದರ್ಶನಯೋಗಃ. ಮನ್ಯಸೇ ಯದಿ ತಚ್ಛಕ್ಯಂ ಮಯಾ ದ್ರಷ್ಟುಮಿತಿ ಪ್ರಭೋ ಯೋಗೇಶ್ವರ ತತೋ ಮೇ ತ್ವಂ ದರ್ಶಯಾತ್ಮಾನಮವ್ಯಯಂ. ಹೇ ಪ್ರಭೋ, ವಿಶ್ವರೂಪವನ್ನು ನೋಡಲು ನನಗೆ ಯೋಗ್ಯತೆ ಇದೆ ಎಂದು ನಿನಗನ್ನಿಸುವುದಾದರೆ, ಹೇ ಯೋಗೇಶ್ವರನೇ, ನಿನ್ನ ಅವ್ಯಯ ಸ್ವರೂಪವನ್ನು ನನಗೆ ತೋರಿಸು. ತಮ್ಮ ಯೋಗ್ಯತೆ ಅಥವಾ ಸಾಮರ್ಥ್ಯ ಏನು ಎಂಬುದು ಸಹಜವಾಗಿ ಯಾರಿಗೂ ತಿಳಿಯದು. ಈ ಹಿಂದೆ ಹುಮ್ಮಸ್ಸಿನಿಂದ ಪ್ರೇರಿತರಾಗಿ ನೋಡಿಯೇ ಬಿಡೋಣ ಎಂಬ ಛಲದಿಂದ ಕೆಲವೊಮ್ಮೆ ಕೆಲವು ಕೆಲಸಗಳಿಗೆ ಕೈ ಹಾಕಿ ಸಂಕಲ್ಪಿಸಿದ ಕಾರ್ಯ ಸಂಕಲ್ಪಿಸಿದಂತೆ ಆಗಿರಬಹುದು. ಕೆಲವೊಮ್ಮೆ ಯೋಜಿಸಿದ ಫಲ ಬರದೇ ಇರಬಹುದು. ಆದರೆ ಕೆಲವೊಂದು ಹೊಸತನ ಅನುಭವಿಸಲು ಅನುಭವಿಗಳು ನೋಡಿ ಶಿಫಾರಸು ಮಾಡಿದರೆ ಆಗ ಯಾವುದೇ ಭಯವಿರದು. ಉದಾಹರಣೆಗೆ, ನೀರನ್ನು ಕಂಡರೆ ಭಯಪಡುವ ವ್ಯಕ್ತಿಯನ್ನು ನೀರಿಗೆ ತಳ್ಳಿದರೆ ಸಾಕು. ನೀರಿರುವ ಭಾಗ ಆಳವಿಲ್ಲದಿದ್ದರೂ ಮುಳುಗದಿದ್ದರೂ ಭಯಕ್ಕೆ ಪ್ರಾಣ ಬಿಡಬಹುದು. ನೀರಿಗೆ ತಳ್ಳುವ ಮೊದಲು ಇದನ್ನು ಅರಿತರೆ ಅಂತಹ ವ್ಯಕ್ತಿಯನ್ನು ಯಾರೂ ಸಹ ನೀರಿಗೆ ತಳ್ಳಲಾರರು. ಕೆಲವು ಭಯಂಕರ ವಸ್ತು ಪ್ರಾಣಿ ನೋಡಿದರೆ ಮೂರ್ಛೆ ಹೋಗುವಂತಿದ್ದರೆ, ಈಗ ಭಗವಂತ ತೋರಿಸುತ್ತಿರುವುದು ವಿಶ್ವ, ಅಂದರೆ ಇಡೀ ಜಗತ್ತು. ಜಗತ್ತಿನಲ್ಲಿ ನಡೆಯುತ್ತಿರುವುದನ್ನು ಕೇಳುವುದಕ್ಕೂ ಹೆದರುವ ಜನರಿಗೆ ಇಡೀ ವಿಶ್ವದಲ್ಲಿರುವುದನ್ನು ಒಮ್ಮೆಲೆ ತೋರಿಸಿದರೆ ಏನಾಗಬಹುದು? ಇದನ್ನೆಲ್ಲ ಅರಿತೇ ವಿಶ್ವರೂಪ ನೋಡಲು ತಾನು ಸಮರ್ಥ ಅನ್ನಿಸಿದರೆ ಮಾತ್ರ ತೋರಿಸು ಎಂಬುದಾಗಿ ಭಗವಂತನಲ್ಲಿ ಅರ್ಜುನ ಕೇಳುತ್ತಿದ್ದಾನೆ. ಹರಿ ಓಂ ತತ್ಸತ್.